ಶ್ರೀರಾಮಚಂದ್ರ. ಆ ಬೆಳಕನ್ನೇ ನೋಡಿ ಕಣ್ಮಟಕ್ಸ್ಬಾರ್ದು. ನೆಟ್ಟ ದೃಷ್ಟಿಯಿಂದ ನೋಡಿ ನೋಡಿ ನೋಡ್ತಾ ಇರಿ. ರಾಮ ರಾಮ ಅನ್ನಿ. ರಾಮ 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 ರಾಮ. ನೀವ್ಯಾರು? ಧರ್ಮಪುರಿ ದೇವಸ್ಥಾನದ ದೇವರ ರಕ್ಷಣೆ. ದೇವರಿಗೆ ಮಾನವನಿಂದ ರಕ್ಷಣೆನ? ಹೌದು. ಹೇಗೆ? ವಿದ್ಯುತ್ ಮೋಡಿಯಿಂದ. ಅಂದ್ರೆ ಅದೃಶ್ಯ ಗಂಟೆ. ಅದೃಶ್ಯ ಗಂಟೆ. ಮುಂದೆ ಅದು ಅದು ದೊಡ್ಡ ರಹಸ್ಯ. ಅದನ್ನ ಯಾರಿಗಾದ್ರೂ ಹೇಳಿದ್ರೆ ನಮ್ಮ ವಂಶವೇ ನಿರ್ವಂಶವಾಗುತ್ತೆ. ಹಾಗಾಗ್ದಾಗೆ ನಾನು ನೋಡ್ಕೊಳ್ತೀನಿ. ಹೇಳಿ. ಅದು ಹೇಳಿ. ಅದು ಹೇಳಿ. ಇಷ್ಟೇಪಾಯ್ತರದು ಗೊತ್ತು. ಇನ್ನು ಆ ಸಾಕ್ಷಾತ್ ಶ್ರೀರಾಮನೇ ಬಂದ್ರು ನಮ್ಮನ್ ತಡೆಯೋಕ್ಕಾಗಲ್ಲ. ಅರೆ ಓ ರತ್ನ, ನಾಳೆ ರಾತ್ರಿ 12 ಗಂಟೆಗೆ ನಿಮ್ದು ಕೈ ಒಳಗೆ ಬೀಗಕ್ಕೆ ನಮ್ದು ಕೈಗೆ ಬರ್ಬೇಕು. ಏ ಸೇಟು ಚುಪ್ರೇಬೆ. ಆ ಮುದುಕ್ ಮುಂಡ್ಯದಕ್ಕೆ ಮತ್ತೆರದೆ 3 ಗಂಟೆಗೆ ಸರಿಯಾಗಿ 3:15 ಆ ಬೀಗದ ಕೈ ನನ್ ಕೈಯಲ್ಲಿ. ಇನ್ಸ್ಪೆಕ್ಟರ್ ರೌಂಡ್ ಬರೋದು ಬೆಳಗಿನ ಜಾವ 4 ಗಂಟೆಗೆ ತಾನೆ? ಆ ಮಹಾನುಭಾವನು ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಈ ನಾರಾಯಣಾಚಾರ್ಯದಾಗಿರ್ಲಿ ಸ್ನೇಹಿತರೇ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಕೊನೆ ಪ್ರಯತ್ನ. ಎಲ್ರೂ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಓಕೆ? ಪ್ರೀತಿಯುಳ್ಳ ಮಾವನವರಿಗೆ ಶಾರದಾ ಮಾಡುವ ನಮಸ್ಕಾರಗಳು. ಈ ಕಾಗದ ಬರೆದ ಅಭಿಪ್ರಾಯವೇನೆಂದರೆ, ನನ್ನನ್ನು ನಿಮಗೆ ಕೊಟ್ಟು ಮದುವೆ ಮಾಡಬೇಕೆಂಬ ನಿರ್ಧಾರದ ವಿಷಯವನ್ನು ಅಪ್ಪಾಜಿಯವರು ತಿಳಿಸಿದರು. ನೀವು ಊರಿಗೆ ಬಂದಾಗಲೆಲ್ಲ ನನ್ನ ಮನಸ್ಸಿನ ಭಾವನೆಯನ್ನು ಹೇಳಿಕೊಳ್ಳೋಣವೆಂದರೆ ನೀವು ಊರಲ್ಲೇ ಇರುವುದಿಲ್ಲ, ಬೇಗ ಹೊರಟೋಗ್ತೀರಾ. ಹುಚ್ಚುರಿಗೆ ಈಗ ನೀವೇ ನನಗೆ ದಿಕ್ಕು. ಹೌದು ಮಾವ, ಈಗ ನನ್ಗಿರೋರು ನೀವೊಬ್ರೆ. ಹೇಳ್ಕೊಳ್ಳೋಣ ಅಂದ್ರೆ ನಂಗೆ ತಾಯಿನೂ ಇಲ್ಲ, ತಂದೆ ಹತ್ರ ಈ ವಿಷಯ ಹೇಳೋಷ್ಟು ಧೈರ್ಯನೂ ಇಲ್ಲ. ಚಿಕ್ಕ ವಯಸ್ಸಿನಿಂದ ನಾನು ನಿಮ್ ಜೊತೆ ಆ ಭಾವನೆಯಿಂದ ಪಳಗ್ಲಿಲ್ಲ. ನಾನು ನಿಮ್ಗೆ ಒಂದು ಮುಖ್ಯವಾದ ವಿಷಯ ತಿಳಿಸ್ಬೇಕು ಅಂತಾನೆ ಈ ಕಾಗದ ಬರ್ದಿರೋದು. ನಾನೊಬ್ಬ ಹುಡುಗನ್ ಪ್ರೀತಿಸಿದ್ದೀನಿ. ನೀವೇ ಮುಂದೆ ನಿಂತು ಅಪ್ಪಾಜಿನ ಒಪ್ಸಿ ನನ್ನ ಆಸೆ ನೆರವೇರಿಸಿ. ಇದ್ರ ಜೊತೆ ನಾನು ಪ್ರೀತಿಸಿರೋ ಹುಡುಗನ ಫೋಟೋ ಸಹ ಕಳಿಸಿದ್ದೀನಿ. ಇಂತಿ ಶಾರದಾ.